ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋನಲ್ಲಿ ಮುಖ್ಯವಾಗಿ ಕರೆಂಟ್ ಸಿಚುವೇಶನ್ ಬಗ್ಗೆ ನಾನು ರೀಡಿಂಗನ್ನು ಮಾಡ್ತಾ ಇದ್ದೇನೆ. ಸೊ ಯಾರೆಲ್ಲ ನೋ ಕಮ್ಯುನಿಕೇಶನ್ ಝೋನಲ್ಲಿದ್ದೀರಾ, ಮಾತುಕತೆ ಸರಿಯಾಗಿ ನಡೀತಾ ಇಲ್ಲ, ಅಥವಾ ನೀವೇ ಫೋನ್ ಮಾಡಿದ್ರೂ ಅವರು ರೆಸ್ಪಾಂಡ್ ಅಂತಕ್ಕಂಥದ್ದು ಮಾಡ್ತಿರಲ್ಲ, ಈ ಥರ ಸಾಕಷ್ಟು ವಿಚಾರಗಳು ನಿಮಗೆ ಕಾಡ್ತಾ ಇರ್ಬೋದು. ಒಂದು ಪ್ರಶ್ನೆ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಮೂಡ್ತಾ ಇರ್ಬೋದು. ಅದೆಲ್ಲದಕ್ಕೂ ಇವತ್ತಿನ ಒಂದು ವಿಡಿಯೋನಲ್ಲಿ ಉತ್ತರ ಅಂತದನ್ನ ನಾವು ಕಂಡುಕೊಳ್ಳೋಣ. ಅಂಡ್ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಪರ್ಸನಲ್ ರೀಡಿಂಗ್ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನಿಮ್ಮ ಸ್ಲಾಟ್ಸ್ ಅನ್ನ ಮುಂಚಿತವಾಗಿನೇ ಬುಕ್ ಮಾಡ್ಕೋಬೇಕಾಗತ್ತೆ. ಸೊ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮೈಂಡನ್ನು ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ದೀರ್ಘ ಉಸಿರನ್ನ ಆಡ್ತಾ ನಿಮ್ಮ ಪರ್ಸನ್ ಯಾರಿದ್ದಾರೆ, ಯಾರಿಗೋಸ್ಕರ ಈ ಒಂದು ವಿಡಿಯೋವನ್ನ ನೋಡ್ತಾ ಇದ್ದೀರಾ, ಆ ವ್ಯಕ್ತಿಯನ್ನ ಮನಸಾರೆ ನೆನಪಿಸ್ಕೋತಾ ಈ ವಿಡಿಯೋವನ್ನ ನೋಡಿ. ಸೊ ಅವರ ಒಂದು ಎನರ್ಜೀಸ್ ಯಾವ ಥರ ಇದೆ, ಕರೆಂಟ್ ಸಿಚುವೇಶನ್ ಅಲ್ಲಿ ಅವರ ಒಂದು ಭಾವನೆ ಅಂತಕ್ಕಂಥದ್ದು ಏನೆಲ್ಲ ಇದೆ, ಯೂನಿವರ್ಸ್ ಗೈಡ್ ಮಾಡಿ. ಅವರ ಒಂದು ಭಾವನೆ ಯಾವ ಥರ ಇದೆ, ಯಾವ ಒಂದು ಪರಿಸ್ಥಿತಿನಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ, ಏನೆಲ್ಲ ಇನ್ಫಾರ್ಮೇಶನ್ ಇದೆ ಯೂನಿವರ್ಸ್ ಕಡೆಯಿಂದ, ಮುಂದೇನಾಗಬಹುದು. ಓಕೆ, ಪ್ರಾರ್ಥನೆಯನ್ನ ಮಾಡಿ ಯೂನಿವರ್ಸಲ್ಲಿ. ಓಕೆ, ಸೊ ವೀಕ್ಷಕರೇ, ಕರೆಂಟ್ ಸಿಚುವೇಶನ್ ನಾನು ಹೇಳ್ತಾ ಇದ್ದೀನಿ. ತುಂಬ ಕ್ಲಿಯರ್ ಆಗಿ ಎನರ್ಜೀಸ್ ಏನಪ್ಪ ಹೇಳ್ತಾ ಇದೆ ಅಂತಂದ್ರೆ, ನೋ ಡೌಟ್ ನಿಮ್ಮ ಪರ್ಸನ್ ಚೀಟ್ ಮಾಡ್ತಾ ಇದ್ದಾರೆ. ಓಕೆ, ಇಲ್ಲಿ ಚೀಟಿಂಗ್ ಎನರ್ಜಿ ಸಹ ಬಂದಿದೆ. ಸೊ ನಂಬರ್ 7 ಸಹ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ನೀವು ಬೇಕು, ಅಟ್ ದ ಸೇಮ್ ಟೈಮ್ ಬೇರೆಯವ್ರ ಜೊತೆ ಸಹ ಅವರು ಮೂವ್ ಆನ್ ಆಗೋದಕ್ಕೆ ತುಂಬಾನೇ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅವರ ಬುದ್ಧಿಶಕ್ತಿ ಅವರ ಕಂಟ್ರೋಲಲ್ಲಿ ಇಲ್ಲ ಅಂತ ಹೇಳ್ಬೋದು. ಒಂದೊಂದ್ಸರಿ ಹೇಳ್ತಾರೆ, ಇಲ್ಲ ನೀನೇ ಬೇಕು ನನಗೆ, ನೀನಿಲ್ದೆ ನನ್ಗಿರೋದಕ್ಕಾಗಲ್ಲ. ಮತ್ತೊಮ್ಮೆ ಹೇಳ್ತಾರೆ, ನೀನ್ ನನ್ನ ಜೀವನದಲ್ಲಿ ಬೇಕಾಗಿಲ್ಲ, ನನ್ನನ್ನ ಬಿಟ್ಬಿಡು. ಒಂಥರ ಇಂಟ್ರೆಸ್ಟೇ ತೋರ್ಸಲ್ಲ, ಅಥವಾ ಏನೋ ಒಂದು ನಂಬಿಕೆ ಅಂತಕ್ಕಂಥದ್ದು ಇರೋದಿಲ್ಲ. ಏನೋ ನಿಮ್ಗೆ ಒಂದು ರೀತಿ ನಿಮ್ಗೆ ಸಿಗ್ಬೇಕಾಗಿರ್ತಕ್ಕಂಥ ಒಂದು ಗೌರವ ಆಗಿರ್ಬೋದು, ಸ್ಥಾನಮಾನ ಅಂತಕ್ಕಂಥದ್ದು ಈ ವ್ಯಕ್ತಿಯ ಕಡೆಯಿಂದ ನಿಮ್ಗೆ ಸಿಗ್ತಾ ಇಲ್ಲ. ಸೊ ಕರೆಂಟ್ ಸಿಚುವೇಶನ್ ಈ ತರ ಇದೆ. ಒಂಥರ ಡಿಟ್ಯಾಚ್ಮೆಂಟ್ ಫೀಲ್ ಆಗ್ತಾ ಇದ್ದೀರಾ. ಈ ವ್ಯಕ್ತಿಯೊಂದಿಗೆ ನೀವು ಎಷ್ಟು ಅಟ್ಯಾಚ್ಮೆಂಟ್ ಇಟ್ಕೊಂಡಿರಿ ಅದಷ್ಟು ಇವಾಗ ಒಂಥರ ರಿವರ್ಸಲ್ ಹೋಗ್ತಾ ಇರ್ತಕ್ಕಂಥ ಒಂದು ಅನುಭವ ನಿಮಗೆ ಆಗ್ತಾ ಇದೆ. ನಿಮಗೆ ಅನ್ನಿಸ್ತಾ ಇದೆ ಇದು ಸರಿ ಇಲ್ಲ, ಇವರು ನನ್ಗೆ ಮಾತು ಕೊಟ್ಟಿದ್ರು, ಈ ವ್ಯಕ್ತಿ ನನ್ನ ಜೊತೆ ಇರ್ತೀನಿ ಅಂತ ಮಾತು ಕೊಟ್ಟಿದ್ರು, ಅಂಡ್ ಇವಾಗ ಮಾತನ್ನ ಮುರಿತಾ ಇದ್ದಾರೆ, ಆ ಪ್ರಾಮಿಸ್ ಅನ್ನ ಮುರಿತಾ ಇದ್ದಾರೆ ಅನ್ನುವಂತಹ ಒಂದು ಕೋಪನೂ ಇದೆ. ಅಟ್ ದ ಸೇಮ್ ಟೈಮ್ ನಿಮ್ಗೆ ಒಂಥರ ಹೆಲ್ಪ್ಲೆಸ್ ಫೀಲ್ ಆಗ್ತಿದ್ದೀರ, ನಾನೇನು ಮಾಡಕ್ ಆಗ್ತಿಲ್ವಲ್ಲ ಈ ಒಂದು ವಿಚಾರವಾಗಿ ಅಂತಕ್ಕಂಥದ್ದು ಆಲೋಚನೆ ನಿಮ್ಗೆ ತುಂಬಾ ತುಂಬಾ ಕಾಡ್ತಾ ಇದೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದ ನಂತರ ನೀವು ಸುಮಾರು ಚೇಂಜಸ್ ಅನ್ನ ನೋಡಿದೀರಾ, ಒಳ್ಳೆ ಅಭಿವೃದ್ಧಿಯನ್ನ ಕಾಣಿಸಿದೀರಾ, ಅಂಡ್ ಹಣಕಾಸಿನ ವಿಚಾರದಲ್ಲೂ ಸಹ ಈ ಒಂದು ವ್ಯಕ್ತಿ ತುಂಬಾನೇ ನಿಮ್ಗೆ ಸಹಾಯ ಅಂತಕ್ಕಂಥದ್ದನ್ನ ಮಾಡಿದ್ದಾರೆ. ಒಂದು ಒಳ್ಳೆ ರೀತಿಯ ಒಂದು ವಾತಾವರಣನೇ ನಿಮ್ಗೆ ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ ಅಂತ ಸಹ ಇಲ್ಲಿ ಹೇಳ್ಬಹುದು. ಆದ್ರೆ ನೀವು ಏನು ಅನ್ಕೊಂಡಿದ್ರಿ, ನೀವು ಇಷ್ಟು ದಿವಸ ಏನು ಕಷ್ಟಪಟ್ಕೊಂಡು ಬಂದಿದ್ರಿ, ಏನೋ ಒಂದು ಸಿಚುವೇಶನ್ಸ್ ಆಗಿರ್ಬೋದು ಎದುರಿಸಿದ್ರಿ, ಈ ವ್ಯಕ್ತಿ ಸಹ ನಿಮ್ಮ ಒಟ್ಟಿಗೆ ಇದ್ದು ನಿಮ್ಮನ್ನ ಒಂದು ಧೈರ್ಯವನ್ನ ತುಂಬಿ ತುಂಬಾನೇ ಕಷ್ಟ ಕಾಲದಲ್ಲಿ ನಿಮ್ಗೆ ಹಣ ಸಹಾಯ ಅಂತಕ್ಕಂಥದ್ದನ್ನ ಮಾಡಿದ್ದಾರೆ. ಒಂದು ಹೊಸ ಬದುಕು, ಒಂದು ಹೊಸ ಒಲವನ್ನ ಅಂತಕ್ಕಂಥದ್ದನ್ನ ಈ ವ್ಯಕ್ತಿ ತಂದು ಕೊಟ್ಟಿದ್ದಾರೆ ನಿಮ್ಮ ಒಂದು ಜೀವನದಲ್ಲಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಯಾವ ತರ ಆಗ್ತಾ ಇದೆ ಅಂತಂದ್ರೆ, ನೀವು ನಿಮ್ಮ ಪಾಸ್ಟ್ ಅನ್ನ ತುಂಬಾ ನೆನಪಿಸ್ಕೋತಾ ಇದ್ದೀರಾ. ಅದೇ ಈ ವ್ಯಕ್ತಿಯ ಕುರಿತಾಗಿ, ವ್ಯಕ್ತಿ ಇವಾಗ ನೋ ಕಮ್ಯುನಿಕೇಶನ್ ಅಲ್ಲಿ ಇರ್ಬೋದು, ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಮಾಡ್ತಾ ಇರ್ಬೋದು. ಇವಾಗ ನಿಮ್ಗೆ ಅನ್ನಿಸ್ತಾ ಇದೆ, ಅರೆ ಇದೇ ವ್ಯಕ್ತಿನ ಈ ತರ ಆಡ್ತಾ ಇರೋದು, ಇದೇ ವ್ಯಕ್ತಿನ ನನ್ಗೆ ಮುಂಚೆ ಇಷ್ಟು ಪ್ರಾಮಿಸ್ ಮಾಡಿ ಇಷ್ಟು ಒಲವನ್ನ ಕೊಟ್ಟು ಇವಾಗ ಅವ್ರು ಈ ತರ ಹಿಂದುರಿತಿದಾರಲ್ಲ, ಇದು ಸರಿನಾ ಅನ್ನೋ ರೀತಿ ನಿಮ್ಗೆ ಎಷ್ಟೋ ಜನ ಇಲ್ಲಿ ನೋಡೋದಾದ್ರೆ ತುಂಬಾನೇ ಒಂದು ಡಿಪ್ರೆಷನ್ಗೆ ಜಾರ್ಕೋತಾ ಇದ್ದೀರಾ.
ಸೊ ನಿಮ್ಗೆ ಒಂದು ಹೀಲಿಂಗ್ ಅಂತಕ್ಕಂಥದ್ದು ತುಂಬಾನೇ ಬೇಕು. ಯಾಕಂದ್ರೆ ನೀವು ತುಂಬಾ ದೃಢವಾಗಿ ನಂಬಿದ್ರಿ ವೀಕ್ಷಕರೇ. ಎಷ್ಟರ ಮಟ್ಟಿಗೆ ದೃಢವಾಗಿ ನಂಬ್ಕೊಂಡಿದ್ರಿ ಈ ವ್ಯಕ್ತಿಯನ್ನ ಅಂದ್ರೆ, ಈ ವ್ಯಕ್ತಿನೇ ನಿಮಗೆ ಸರ್ವಸ್ವ ಅನ್ನೋ ತರ ನಿಮ್ಗೆ ಆ ಒಂದು ಮನವರಿಕೆ, ಆ ಒಂದು ಹಾರ್ಟ್ ಚಕ್ರ ಅಂತಕ್ಕಂಥದ್ದು ಏನಿದೆ ತುಂಬಾ ನಿಮ್ಗೆ ಬ್ಲಾಕೇಜಸ್ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಅಂಡ್ ತುಂಬಾ ಮೋಸ ಮಾಡ್ತಾ ಇದ್ದಾರೆ ಸಹ ನಿಮ್ಮ ವ್ಯಕ್ತಿ. ಅಂದ್ರೆ ಹೇಳ್ದಿರಲ್ಲ, ಒಂಥರ ಬೆಣ್ಣಿಗೆ ಚೂರಿ ಹಾಕಿ ಹೋಗ್ತಕ್ಕಂಥ ಒಂದು ವ್ಯಕ್ತಿತ್ವ. ಸೊ ಆ ತರ ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ನಿಮ್ ಜೊತೆ ತುಂಬಾ ಕೋಪವಾಗಿ, ತುಂಬಾ ರೂಢಾಗಿ ಮಾತಾಡೋದಕ್ಕೆ ಸಹ ಇಲ್ಲಿ ಶುರು ಮಾಡಿದ್ದಾರೆ. ಮುಂಚೆ ಹೇಗೆ ನಿಮ್ ಜೊತೆ ತುಂಬಾ ತಾಳ್ಮೆಯಿಂದ, ತುಂಬಾ ಮಮತೆ ಮಮಕಾರದಿಂದ ಏನ್ ಮಾತಾಡ್ತಾ ಇದ್ರು, ಇವಾಗ ಆ ಒಂದು ವ್ಯಕ್ತಿಯ ಒಂದು ವ್ಯಕ್ತಿತ್ವನೇ ಬದಲಾಗಿದೆ ಅಂತ ಹೇಳ್ಬಹುದು. ಹಾಗೆ ಈ ಒಂದು ವ್ಯಕ್ತಿ ಹೇಳ್ಬೇಕು ಅಂತಂದ್ರೆ, ನೀವು ಕಷ್ಟದಲ್ಲಿದ್ದಾಗ ನಿಮ್ಮ ಕೈ ಹಿಡ್ದಿದ್ದಾರೆ, ನಿಮ್ಗೆ ಒಂದು ಹೊಸ ಭರವಸೆಯನ್ನ ತುಂಬಿದ್ದಾರೆ, ಪ್ರೋತ್ಸಾಹ ಅಂತಕ್ಕಂಥದ್ದು ಬಹಳ ಕೊಡ್ತಾ ಇದ್ರು. ಇವಾಗ ಹೇಗಾಗಿದೆ ಅಂತಂದ್ರೆ, ಆ ಒಂದು ಪ್ರೋತ್ಸಾಹ ನಿಮ್ಗೆ ಸಿಗ್ತಾ ಇಲ್ಲ ವ್ಯಕ್ತಿ ಕಡೆಯಿಂದ. ನಾನು ಇಷ್ಟೊಂದೆಲ್ಲ ಅಚೀವ್ ಮಾಡಿದ್ರು ಇದು ಶೂನ್ಯ ಅನ್ನೋ ರೀತಿ ನಿಮ್ಗೆ ಭಾಸವಾಗ್ತಾ ಇದೆ ಅಂತ ಹೇಳ್ಬಹುದು. ಅಂಡ್ ನಿಮ್ಗೆ ಆ ಒಂಟಿತನ ಯಾವಾಗ ಈ ಒಂದು ವ್ಯಕ್ತಿ ನೆಗ್ಲಿಜೆನ್ಸ್ ಮಾಡಕ್ಕೆ ಶುರು ಮಾಡಿದ್ರು ಅಥವಾ ಹಿಂಜರಿಯಕ್ಕೆ ಶುರು ಮಾಡಿದ್ರು, ನಿಮ್ಗೆ ಒಂದ್ ರೀತಿ ಹೇಳ್ಬೇಕಂದ್ರೆ ಆ ಒಂದು ಒಂಟಿತನ ಅಂತಕ್ಕಂಥದ್ದು ಮತ್ತೆ ಕಾಣಿಸ್ತಾ ಹೋಗ್ತಾ ಇದೆ ಈ ಒಂದು ಕರೆಂಟ್ ಸಿಚುವೇಶನ್ ಅಲ್ಲಿ. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ, ಈ ಒಂದು ಪಾಸ್ಟ್ ಅಲ್ಲಿ ನಿಮ್ಗೆ ಏನಾದ್ರು ಕನೆಕ್ಷನ್ ಇತ್ತಾ, ಪಾಸ್ಟ್ ಲೈಫ್ ಕನೆಕ್ಷನ್ ಏನಾದ್ರು ಇತ್ತಾ ಅಂತ ನೋಡೋದಾದ್ರೆ, ಹೌದು, ಪಾಸ್ಟ್ ಲೈಫ್ ಕನೆಕ್ಷನ್ ಸಹ ಇದೆ. ಯಾಕಂತಂದ್ರೆ ಈ ಒಂದು ಕಾರ್ಡ್ಗಳ ಎನರ್ಜೀಸ್ ನೋಡ್ರಿ ಎಲ್ಲ ಪಾಸ್ಟ್ ಕಡೆನೆ ಇದೆ. ಸೊ ಪಾಸ್ಟ್ ಎನರ್ಜೀಸ್ ಅನ್ನ ಮತ್ತೆ ನೀವು ರೀಕ್ರಿಯೇಟ್ ಮಾಡ್ತಾ ಇದ್ದೀರಾ, ಮತ್ತೆ ಈ ಜನ್ಮಕ್ಕೆ ತಗೊಂಡ್ ಬಂದಿದ್ದೀರಾ. ಏನಾದ್ರು ಒಂದು ಪಾಠ ಅಂತಕ್ಕಂಥದ್ದು ಕಲಿಯೋಕೆ ಇರುತ್ತೆ ನಿಮ್ಗೆ. ಈ ಒಂದು ಸಂಬಂಧದಲ್ಲಿ ಬಹಳ ಎಚ್ಚರಿಕೆಯಿಂದ ನೀವು ಈ ಸಂಬಂಧವನ್ನ ನಿಭಾಯಿಸ್ಬೇಕಾಗತ್ತೆ, ಅಷ್ಟು ಸುಲಭ ಇಲ್ಲ. ಹಾಗೆ ನಿಮ್ಮ ಪರ್ಸನ್ ಹೇಳ್ಬೇಕು ಅಂತಂದ್ರೆ, ಒಂದು ಪ್ರೀತಿ ಅನ್ನೋ ಹೆಸರಲ್ಲಿ ನಿಮ್ಮ ಲೈಫಿಗೆ ಬಂದಿದ್ದು ನಿಜ. ನಿಮ್ಗೆ ಸಹಾಯ ಮಾಡ್ತೀನಿ, ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ಬಂದಿದ್ದು ನಿಜ. ಆದ್ರೆ ಇವಾಗ ಆ ಒಂದು ಅವರ ಒಂದು ಬಿಹೇವಿಯರ್, ನಾನು ಹೇಳಿದ್ನಲ್ಲ, ಅವರ ಮೈಂಡ್ ಸೆಟ್ ಅಂತಕ್ಕಂಥದ್ದು ಚೇಂಜ್ ಆಗಿದೆ, ಬದಲಾಗ್ತಾ ಇದೆ. ಏನೋ ಒಂದು ಈ ವ್ಯಕ್ತಿಗೆ ಇಂಟ್ರೆಸ್ಟ್ ಬರ್ತಿಲ್ಲ, ಇಲ್ಲ ನಾನು ಮೂವ್ ಆನ್ ಆಗ್ಬೇಕು, ನಾನು ಇಲ್ಲೇ ಇದ್ರೆ ನಾನು ಮತ್ತೆ ಕಚ್ಕೋತೀನಿ ಇಲ್ಲೇ, ನಾನು ಏನೋ ಒಂದು ಬಹಳ ಒಂದು ನೆಗೆಟಿವ್ ವೇನಲ್ಲಿ ಈ ಒಂದು ವ್ಯಕ್ತಿ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಕರೆಂಟ್ ಸಿಚುವೇಶನ್ ಹೇಳೋದಾದ್ರೆ, ಅವ್ರು ಮತ್ತೆ ಬರ್ತಾರ ಅಂತ ಸಹ ಎಷ್ಟೋ ಜನ ಪ್ರಶ್ನೆಯನ್ನ ಕೇಳ್ತೀರಾ. ಖಂಡಿತವಾಗ್ಲೂ ಮತ್ತೆ ಇನ್ನೊಂದು ಅವಕಾಶ ಸಿಗುತ್ತೆ, ಆದ್ರೆ 100% ಆಗಿ ಈ ವ್ಯಕ್ತಿ ಬದಲಾಗೋದಕ್ಕೆ ಸಾಧ್ಯ ಇಲ್ಲ. ಎಷ್ಟು ಬದಲಾಗ್ತಾರೆ ಅಷ್ಟರಲ್ಲೇ ನೀವು ಹೊಂದಾಣಿಕೆಯನ್ನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಓಕೆ, ಸೊ ಇದು ಈ ಒಂದು ಜನರಲ್ ರೀಡಿಂಗ್ ಅಲ್ಲಿ ಬಂದಿರತಕ್ಕಂಥ ಎನರ್ಜೀಸ್. ಬಟ್ ನಿಮ್ಗೆ ಪರ್ಸನಲ್ ರೀಡಿಂಗ್ ಮಾಡಿಸಿದಾಗ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್ ಅಲ್ಲಿ ಕಾರ್ಡ್ಸ್ ತೆಗಿಯೋದ್ರಿಂದ ಇನ್ನೂ ಅಕ್ಯುರೇಟ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಯಾರ ಜೊತೆ ಎಲ್ಲ ಇದು ರೆಸೊನೇಟ್ ಆಯ್ತು, ನೀವು ಒಂದು ಪರ್ಸನಲ್ ಸೆಷನ್ ಅನ್ನ ಮಾಡಿಸ್ಬಹುದು, ನಿಮ್ಗೆ ಹೆಚ್ಚಿನ ಕ್ಲಾರಿಟಿ ಅಂತಕ್ಕಂಥದ್ದು ಸಿಗುತ್ತೆ. ಹಾಗಿದ್ರೆ ಮುಂದೆ ಒಂದು 3 ತಿಂಗಳ ಎನರ್ಜೀಸ್ ಯಾವ ತರ ಇರುತ್ತೆ ನಿಮ್ಮ ಇಬ್ಬರ ನಡುವೆ ಅನ್ನೋದನ್ನ ನೋಡೋಣ. ಸೊ ನಿಮ್ಮ ಮತ್ತೆ ಅವರ ಎನರ್ಜೀಸ್ ಮುಂದೆ 3 ತಿಂಗಳು. ಸೊ ನಿಮ್ಮ ಎನರ್ಜೀಸ್ ನಾನು ತೆಗಿತಾ ಇದ್ದೀನಿ, ಅಂಡ್ ಅವರ ಎನರ್ಜೀಸ್ ಯಾವ ತರ ಇರುತ್ತೆ ಮುಂದೆ 3 ತಿಂಗಳು, ಅವರ ಎನರ್ಜೀಸ್ ಯಾವ ತರ ಇರುತ್ತೆ. ನೋಡಿ ವೀಕ್ಷಕರೇ, ಮುಂದಿನ 3 ತಿಂಗಳ ಎನರ್ಜೀಸ್ ನೋಡಿದರೆ, ನೀವು ಯಾಕೋ ಗೊತ್ತಿಲ್ಲ, ಬಟ್ ಎಲ್ಲೋ ಒಂದ್ ಕಡೆ ನೀವು ತುಂಬಾನೇ ಹೀಲ್ ಆಗ್ತೀರಾ. ಎಲ್ಲಿಲ್ಲದ ಧೈರ್ಯ ಅಂತಕ್ಕಂಥದ್ದನ್ನ ನೀವು ನಿಮ್ಮ ಬಾಳಲ್ಲಿ ತಂದ್ಕೋತೀರಾ. ನಿಮ್ಮ ಮೈಂಡ್ ಸೆಟ್ ಅಂತಕ್ಕಂಥದ್ದು ದುಪ್ಪಟ್ಟು ಸ್ಟ್ರಾಂಗ್ ಆಗ್ತಾ ಇದೆ. ಒಂದು ಹೈ ಇಂಟೆನ್ಸಿಟಿ, ಯಾರಿಲ್ಲದೆ ಇದ್ರೇನಂತೆ, ನಾನು ನನ್ನ ಬಾಳನ್ನ ಬದುಕಿ ತೋರಿಸ್ತೇನೆ ಅನ್ನೋದು ನಿಮ್ಮ ಒಂದು ಮೈಂಡ್ ಸೆಟ್ ಬದಲಾಗಲಿದೆ ಅಂತ ಹೇಳ್ಬೋದು. ಎಲ್ಲಿಲ್ಲದ ಧೈರ್ಯ, ಎಲ್ಲಿಲ್ಲದ ಒಂದು ಸ್ವಾಭಿಮಾನ, ಎಲ್ಲಿಲ್ಲದ ಒಂದು
ಹೇಳ್ತಾರಲ್ಲ, ಏನೋ ಒಂದು ಸಾರಥಿ ಸಿಕ್ಕಿದ್ರೆ ಹೇಗೆ ನಮ್ಮ ಜೀವನನೇ ಬದಲಾಗ್ಬಿಡುತ್ತೆ, ಆ ಥರ ನೀವು ಆ ದೈವವನ್ನ ತುಂಬಾ ನಂಬ್ತೀರ. ನಿಮ್ಮ ಇನ್ನರ್ ವಾಯ್ಸ್ ಅಂತಕ್ಕಂಥದ್ದು ಇಲ್ಲಿ ತುಂಬಾ ತುಂಬಾ ಮಾತಾಡುತ್ತೆ. ಮುಂದಿನ 3 ತಿಂಗಳಲ್ಲಿ ತುಂಬಾ ಮೇಜರ್ ಬದಲಾವಣೆ ನಿಮ್ಮಲ್ಲಿ ನೀವು ಅಳವಡಿಸ್ಕೋತೀರಾ ಅಂತ ಹೇಳ್ಬಹುದು. ಹಾಗೆ ನಿಮ್ಮ ಪರ್ಸನ್ದು ಎನರ್ಜೀಸ್ ನೋಡೋದಾದ್ರೆ ಅವ್ರು ಇನ್ನು ಆರ್ಡಿನರಿಯಾಗೇ ಇದ್ಬಿಡ್ತಾರೆ. ಲೆಟ್ ಗೋ ಮಾಡೋದು, ಕನ್ಸ್ ಕಾಣೋದು, ನಾವ್ ಹೇಳ್ತೀವಲ್ಲ ಹಗಲ್ ಕನ್ಸ್ ಕಾಣೋದು, ಆ ತರ. ಅಂಡ್ ಈ ಕನ್ಸಲ್ಲಿ ನಿಮ್ಮನ್ನ ಅವರು ಮಿಸ್ ಮಾಡ್ಕೊಳ್ತಕ್ಕಂಥ ದೃಶ್ಯಾವಳಿ ಕಾಣಿಸ್ತಾ ಇದೆ. ನೀವು ನೋಡಬಹುದು, ಒಂದು ಕನಸು, ಅರೆ ನಾನು ತಪ್ಪು ಮಾಡಿದ್ನ, ನಾನು ಒಂಚೂರು ತಾಳ್ಮೆಯಿಂದ ಇದ್ದಿದ್ರೆ ನನ್ನ ಜೀವನ ಚೆನ್ನಾಗ್ ಆಗ್ತಾ ಇತ್ತ ನಿಮ್ಮೊಂದಿಗೆ ಅನ್ನೋ ಒಂದು ಪಶ್ಚಾತ್ತಾಪದ ಎನರ್ಜೀಸ್ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ ನಿಮ್ಮ ಪರ್ಸನ್ ಲೈಫಲ್ಲಿ ಮುಂದಿನ 3 ತಿಂಗಳು. ಅಂಡ್ ಅವ್ರು ಏನ್ ಲೆಟ್ ಗೋ ಮಾಡಿದ್ರು, ಓಕೆ, ನಿಮ್ಗೆ ಏನ್ ಕಷ್ಟ, ನೋವು, ಹಿಂಸೆ ಕೊಟ್ಟು ಲೆಟ್ ಗೋ ಮಾಡಿದ್ರು, ಅದಕ್ಕೆ ಪಶ್ಚಾತ್ತಾಪ ಅಂತಕ್ಕಂಥದ್ದು ಪಡ್ತಾ ಇದ್ದಾರೆ. ಇಲ್ಲಿ ಒಂದ್ ಕಡೆ ನೀವು ನಿಮ್ಮ ಸೆಲ್ಫ್ ಹೀಲಿಂಗ್ ಮಾಡ್ಕೊಂಡು ನೀವು ಒಳ್ಳೆ ಮಟ್ಟಕ್ಕೆ ಬೆಳೀತಾ ಇದ್ದೀರಾ, ಇವ್ರು ಇನ್ನು ಅದೇ ಆರ್ಡಿನರಿ ಲೈಫಲ್ಲೇ ಇದ್ಬಿಡ್ತಾರೆ. ಓಕೆ, ನನ್ನ ಜೀವನ ಇಷ್ಟೇ ಅನ್ನೋ ರೀತಿ ಆ ಕೊರಗಲ್ಲಿ ಇರ್ತಾರೆ ಅಂತ ಹೇಳ್ಬಹುದು. ಸೊ ಅಜಗಜಾಂತರ ವ್ಯತ್ಯಾಸವನ್ನ ಸಹ ನಾನು ಇಲ್ಲಿ ನೋಡ್ತಾ ಇದ್ದೀನಿ ನಿಮ್ಮ ಇಬ್ಬರ ನಡುವೆ. ಆದ್ರೆ ಒಂದು ಮಾತಂತೂ ಸತ್ಯ, ನೀವು ನಿಮ್ಮ ಮೇಲೆ ಫೋಕಸ್ ಮಾಡಿದ್ರೆ ನೀವು ಗೆಲ್ದೇ ಇರ್ತಕ್ಕಂಥ ವಿಚಾರ ಯಾವುದು ಇರಲ್ಲ ಪ್ರಪಂಚದಲ್ಲಿ. ಯಾವಾಗ ವ್ಯಕ್ತಿ ಬೇರೆಯವ್ರ ಮೇಲೆ ಫೋಕಸ್ ಮಾಡ್ತಾರೆ, ಅವನ ಪಶ್ಚಾತ್ತಾಪ, ಅವನ ನೋವಿಗೆ ಅವನೇ ಕಾರಣ ಆಗ್ತಾನೆ ಇಲ್ಲಿ ಅಂತ ಹೇಳ್ಬಹುದು. ಸೊ ಅದ್ಭುತವಾದ ಒಂದು ಎನರ್ಜೀಸ್ ಇದೆ. ಸೊ ಭಗವಂತನಲ್ಲಿ, ಯೂನಿವರ್ಸ್ ಅಲ್ಲಿ ನಂಬಿಕೆಯನ್ನ ಇಡಿ, ಯಾವುದೇ ಕಾರಣಕ್ಕೂ ನಂಬಿಕೆಯನ್ನ ಮಾತ್ರ ಕಳ್ಕೋಬೇಡಿ ಅಂತ ಹೇಳ್ತೀನಿ. ಒಳ್ಳೇದಾಗ್ಲಿ ವೀಕ್ಷಕರೇ. ಇಂದಿನ ಟಿಪ್ ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ ಕರಂಗುಲಿಯ ಮಾಲದ ಬಗ್ಗೆ. ಎಷ್ಟೋ ಜನ ಕೇಳ್ತಾ ಇರಿ, ಮೇಡಮ್ ಕರಂಗುಲಿ ಮಾಲ ನಾನು ಧರಿಸ್ಬಹುದಾ, ಯಾರು ಬೇಕಾದ್ರೂ ಧರಿಸ್ಬಹುದಾ, ಇದನ್ನ ಧರಿಸೋದ್ರಿಂದ ಏನಾದ್ರು ಸೈಡ್ ಎಫೆಕ್ಟ್ಸ್ ಇದೆಯಾ ಅಥವಾ ಅದರಿಂದ ಏನಾದ್ರು ಪ್ರಾಬ್ಲಮ್ಸ್ ಆಗುತ್ತಾ ಅಂತ ಎಷ್ಟೋ ಜನ ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳಿದ್ರಿ. ಹಾಗಾಗಿ ಇವತ್ತಿನ ದಿನ ಕರಂಗುಲಿಯ ಮಾಲದ ಬಗ್ಗೆ ನಾನು ನಿಮ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಾನು ಬಯಸ್ತೇನೆ. ಕರಂಗುಲಿ ಮಾಲ ಅಂತಕ್ಕಂಥದ್ದು ಯಾರು ಬೇಕಾದ್ರೂ ಧರಿಸಬಹುದು, ಯಾವುದೇ ರೀತಿಯ ಭೇದ ಭಾವ ಅಂತಕ್ಕಂಥದ್ದು ಇರೋದಿಲ್ಲ. ಕೆಲವರು ಹೇಳ್ತಾರೆ, ಮೇಡಮ್ ಇದು ಕಪ್ಪಲ್ವಾ, ಶನಿ ಏನಾದ್ರೂ ವಕ್ರವಾಗಿದ್ರೆ ಜಾತಕದಲ್ಲಿ ಧರಿಸಿದ್ರೆ ತೊಂದರೆ ಆಗಲ್ವಾ ಅಂತ. ಖಂಡಿತ ಇಲ್ಲ. ಯಾಕಂದ್ರೆ ಕರಂಗುಲಿ ಮಾಲ ಅಂತಕ್ಕಂಥದ್ದು ಇರೋದೇ ಒಂದು ನೆಗೆಟಿವ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ. ಅದೇ ರೀತಿ ಕರಂಗುಲಿ ಬ್ರೇಸ್ಲೆಟ್ ಸಹ ಸಿಗುತ್ತೆ, ಇದನ್ನ ಸಹ ನೀವು ಧರಿಸ್ಬೋದು. ಆದ್ರೆ ಇದಕ್ಕೆ ಕೆಲವು ಜನ ಕೇಳ್ತೀರ, ಒಂದು ಕಟ್ಟುನಿಟ್ಟಾದ ಏನಾದ್ರೂ ಡಿಸಿಪ್ಲಿನ್ ಏನಾದ್ರು ಒಂದು ಫಾಲೋ ಮಾಡೋದಿದ್ಯಾ ಅಂತ. ಖಂಡಿತ ಇದೆ. ಯಾವುದೇ ಮಾಲ ಆಗಿರ್ಬೋದು, ರುದ್ರಾಕ್ಷಿ ಆಗಿರ್ಬೋದು, ಕರಂಗುಲಿ ಮಾಲ ಆಗಿರ್ಬೋದು, ಅದಕ್ಕೆ ಅದರದೇ ಆದ ಕೆಲವೊಂದು ನಿಯಮಗಳಿರುತ್ತೆ. ರಾತ್ರಿ ಮಲ್ಗೋಗೋಕ್ಕಿಂತ ಮುಂಚೆ ನೀವು ಮಾಲ ಅಥವಾ ಬ್ರೇಸ್ಲೆಟ್ ಎರಡನ್ನೂ ತೆಗೆದ್ಬಿಟ್ಟು ಮಲಗೋದು ಉತ್ತಮ. ಹಾಗೆ ಸ್ನಾನ ಮಾಡುವಾಗ ಇದನ್ನ ಧರಿಸೋ ಹಾಗಿಲ್ಲ. ಸೊ ನೀವು ಇಡೀ ರಾತ್ರಿ ಮತ್ತೆ ಸ್ನಾನ ಮಾಡಿದ ನಂತರವೇ ನೀವು ಹೊರಗಡೆ ಹೋಗೋವಾಗ ಈ ಒಂದು ಮಾಲೆಯನ್ನ ಧರಿಸ್ಬಿಟ್ಟು ನೀವು ಹೋಗ್ಬೋದು. ಮನೆಗೆ ಬಂದ ತಕ್ಷಣ ನೈಟು ಬಿಚ್ಚಿಟ್ಬಿಡ್ಬೇಕಾಗತ್ತೆ. ಅಂಡ್ ಈ ಮಾಲೆಯನ್ನ ನೀವು ಆದಷ್ಟುನು ಸೆಲೆನೈಟ್ ಪ್ಲೇಟ್ ಮೇಲೆ ಇಡೋದು ಬಹಳ ಉತ್ತಮ. ಯಾಕಂತಂದ್ರೆ ಈ ಮಾಲೆ ಯೂಶಲಿ ಏನಾಗುತ್ತೆ, ನೆಗೆಟಿವ್ ಎನರ್ಜಿ ಅಬ್ಸರ್ವ್ ಆಗಿ ಕೆಲವೊಮ್ಮೆ ಮಾಲ ಮುರಿದೋಗೋದು ಅಥವಾ ಬೀಡ್ ಏನಾದ್ರು ಈ ತರ ಒಡೆದೋಗೋದು ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಅದಷ್ಟು ನೆಗೆಟಿವ್ ಎನರ್ಜಿನ ಅದು ತಗೊಂಡಿರುತ್ತೆ ಅಲ್ವಾ. ಹಾಗಾಗಿ ಸೊ ಏನೂ ಅಡ್ಡಿ ಇಲ್ಲ, ನೀವು ಒಂದು ಸೆಲೆನೈಟ್ ಪ್ಲೇಟ್ ಮೇಲೆ ಈ ಒಂದು ಮಾಲೆಯನ್ನ ನೀವು ಇಡ್ಬೋದು. ಹಾಗೆ ನೀವು ಕ್ರಿಸ್ಟಲ್ಸ್ನ ಸಹ ಇಡಬಹುದು. ಸೊ ನಿಮಗೆ ತೋರಿಸ್ತೇನೆ. ಸೊ ಈ ತರ ಒಂದು ಸೆಲೆನೈಟ್ ಪ್ಲೇಟ್ ಅಂತಕ್ಕಂಥದ್ದು ಬರುತ್ತೆ. ಓಕೆ, ನಿಮಗೆ ಸೈಜಸ್ ಮೇಲೆ ಸಹ ಸಿಗುತ್ತೆ. ಇದ್ರ ಮೇಲೆ ನೀವು ಯಾವುದೇ ಕ್ರಿಸ್ಟಲ್ ಬ್ರೇಸ್ಲೆಟ್ ಇರ್ಬೋದು, ಯಾವುದೇ ಒಂದು ಮಾಲ ಇರ್ಬೋದು ಇರೋದ್ರಿಂದ ಇದರಲ್ಲಿ ಏನು ನೆಗೆಟಿವ್ ಎನರ್ಜಿ ಅಬ್ಸಾರ್ಬ್ ಆಗಿರುತ್ತೆ ಅದು ಇದರಲ್ಲಿ ಹೀರ್ಕೊಳ್ಳುತ್ತೆ, ಒಂಥರ ಕ್ಲೆನ್ಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ಥರ ಸೆಲೆನೈಟ್ ಪ್ಲೇಟ್ ಅನ್ನ ನೀವು ಯೂಸ್ ಮಾಡ್ಬೋದು. ಸೊ ಖಂಡಿತವಾಗ್ಲೂ ಕರಂಗುಲಿ ಮಾಲೆಯನ್ನ ಪ್ರತಿಯೊಬ್ಬರೂ ಧರಿಸ್ಬೋದು. ಎಸ್ಪೆಷಲಿ ಹೊರಗಡೆ ಹೋದಾಗ ಸಾಕಷ್ಟು ದೃಷ್ಟಿ ದೋಷಗಳು, ಕಣ್ಣುಗಳು ಅಂತಕ್ಕಂಥದ್ದು ನಿಮ್ಮ ಮೇಲೆ ಬೀಳ್ತಾ ಇರುತ್ತೆ. ಅದರಿಂದ ನಿಮಗೆ ಸಾಕಷ್ಟು ತೊಂದರೆ ಅಂತಕ್ಕಂಥದ್ದು
ಆಗ್ತಾ ಇರುತ್ತೆ. ಇದು ಒಂಥರ ರಕ್ಷಾ ಕವಚ ಇದ್ದಂಗೆ. ಖಂಡಿತವಾಗ್ಲೂ ನೀವು ಇದನ್ನ ಧರಿಸ್ಬೋದು. ಯಾರಿಗೆಲ್ಲ ಕರಂಬುಲಿ ಮಾಲೆ ಬೇಕಾಗಿದೆ, ನನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ. ನಿಮಗೆ ಏನಾದ್ರು ಮಾಲಾ ಬೇಕಿದ್ರೆ ನಾನು ನಿಮಗೆ ಡೆಲಿವರಿಯನ್ನ ತಲುಪಿಸ್ತೀನಿ. ಡೆಲಿವರಿ ಮುಖಾಂತರ ನಿಮ್ಮ ಮನೆಗೇನೆ ನಾನು ತಲುಪಿಸ್ತೇನೆ ಮಾಲಾ. ಎಲ್ಲಾದ್ರೂ ಇರಿ ನೀವು, ಖಂಡಿತವಾಗ್ಲೂ ಈ ಒಂದು ಡೆಲಿವರಿ ಅಂತಕ್ಕಂಥದ್ದು ನಿಮಗೆ ಸಿಕ್ಕೇ ಸಿಗುತ್ತೆ. ಇದರ ಬೆಲೆ ಎಷ್ಟಾಗುತ್ತೆ, ಡೆಲಿವರಿ ಚಾರ್ಜಸ್ಸು ಎಲ್ಲ ಅಂತಕ್ಕಂಥದ್ದು ದಯವಿಟ್ಟು ನೀವು ವಾಟ್ಸಪ್ ಮಾಡಿ ಮಾಹಿತಿಯನ್ನು ನೀವು ಪಡ್ಕೋಬೋದಾಗಿದೆ. ಓಕೆ, ಸೊ ಇದು ಇವತ್ತಿನ ಒಂದು ಟಿಪ್ಸ್ ಅಂತಕ್ಕಂಥದ್ದು ನಾನು ಕೊಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಎಷ್ಟೋ ಜನಕ್ಕೆ ಪಾಪ ಎಷ್ಟೋ ಡೌಟ್ಸ್ ಇತ್ತು, ಇವತ್ತು ಕ್ಲಿಯರ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಒಳ್ಳೇದಾಗಲಿ ಎಲ್ಲರಿಗೂ. ಮತ್ತೊಮ್ಮೆ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.